ಬೆಳಗಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವದ ಮುಕ್ತಿ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ. ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ. ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವವರ ನೀಡಿ ನೀಡಿ ಮುಕ್ತ. ಬೇವಾಗಿ ಬಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ, ಹಾಡಿ ಮುಕ್ತ ಮುಕ್ತ. ಇದೇ ತರ ತುಂಬಾ ಗೀತೆಗಳನ್ನ ಹೇಳಿದ್ದಾರೆ. ಈ ಗೀತೆಗಳು ಅವ್ರು ರಚಿಸಿದ ಯಾವುದೇ ಗೀತೆಗಳಾಗಿರ್ಬೋದು, ನೀವು ಕೇಳ್ಬೋದು, ಅದರಲ್ಲಿ ಭಾವನೆ ತುಂಬಿರುತ್ತೆ. ಯಾವುದೇ ಒಂದು ಭಾವನೆ, ಈಗ ತಿಮ್ಮೇಶ್ವರ್ ಅವರು ಹೇಳಿರೋ ಲೋಕದ ಕಣ್ಣಿಗೆ ಹಾಡು ಕೇಳಿದ್ರೆ ಅದರಲ್ಲಿ ಪ್ರೀತಿಯ ಭಾವನೆ ತುಂಬಿರುತ್ತೆ. ಈ ಮುಕ್ತ ಮುಕ್ತ ಸಾಂಗ್ ಕೇಳಿದ್ರೆ ಹೋರಾಟದ ಭಾವನೆ, ಅಂದ್ರೆ ಯಾವುದೋ ಒಂದು ಬೇಜಾರಲ್ಲಿದ್ರೂ ನೀನ್ ಎದ್ದು ನಿಲ್ಬೇಕು ಅನ್ನೋ ತರ ಭಾವನೆ ಇರುತ್ತೆ. ಯಾವುದೇ ಗೀತೆಗಳಲ್ಲಾದ್ರೂ ಒಂದೊಂದು ಭಾವನೆಯನ್ನ ತುಂಬಿಸಿ ಅವರು ಹಾಡು ರಚನೆ ಮಾಡಿರ್ತಾರೆ. ಇದೇ ತರನೇ ತುಂಬಾ ಕವನ ಸಂಕಲನಗಳನ್ನು ಮಾಡಿದ್ದಾರೆ ಅವರು. ಬರೀ ಗೀತೆಗಳಂತಲ್ಲ, ಕವನ ಸಂಕಲನಗಳು ಮತ್ತೆ ಬಾಲ್ಯ ಮಕ್ಕಳ ಜನರೇಷನ್ಗೆ ಯಾವ್ದಾವ್ದು ಬೇಕೋ ಆ ತರದ್ದು ಕವನ ಸಂಕಲನಗಳು, ಸ್ಟೋರೀಸ್ ಬರುತ್ತಲ್ಲ ಯೂಟ್ಯೂಬಲ್ಲೆಲ್ಲ ಸ್ಟೋರೀಸ್ ಬರುತ್ತೆ, ಇವ್ರದೇ ಸ್ಟೋರೀಸ್ ಕವನ ಸಂಕಲನಗಳಲ್ಲಿದೆ. ಇದನ್ನು ರಚನೆ ಮಾಡಿದ್ದಾರೆ. ಹಾಗೆ ಇವರಿಗೆ ಸ್ಫೂರ್ತಿಯಾಗಿದ್ದು ಏನು ಅಂದ್ರೆ, ಇವರು ಈ ರಂಗಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಎಂಟ್ರಿ ಆಗಕ್ಕೆ ಅವರಿಗೆ ಸ್ಫೂರ್ತಿ ಏನು ಅಂದ್ರೆ, ಅವರ ತಾಯಿ ಮನೆ ಕಡೆ ಅವರ ನಾಟಕಗಳಾಗಿರ್ಬೋದು, ಗೊಂಬೆ ಆಟಗಳಾಗಿರ್ಬೋದು, ಭಜನೆಗಳಾಗಿರ್ಬೋದು, ಈ ತರ ಕಾರ್ಯಕ್ರಮಗಳು ಪದೇ ಪದೇ ನಡೀತಿರೋದ್ರಿಂದ ಅವ್ರು ಚಿಕ್ಕವರಾಗಿದ್ದಾನೆ ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ. ಕವನಗಳನ್ನ ರಚಿಸೋಕಾಗಿರ್ಬೋದು, ಹಾಡುಗಳನ್ನ ರಚಿಸೋಕಾಗಿರ್ಬೋದು, ಅವ್ರ ಮೇಲೆ ಪ್ರಭಾವ ಬೀರಿದೆ ಈ ಗೊಂಬೆ ಆಟ, ಭಜನೆ ಈ ತರದ್ದು. ಸೊ ನಾವ್ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಷ್ಟು ಜನ ಸೇರ್ತಾರೋ, ಚಿಕ್ಕವರಿಂದ ದೊಡ್ಡವರವರೆಗೂ ಆಗಿರ್ಬೋದು, ಎಷ್ಟು ಜನ ಸೇರ್ತಾರೋ ಅವ್ರ ಮೇಲೆ ಒಳ್ಳೆ ರೀತಿಯ ಪ್ರಭಾವ ಬೀರುತ್ತೆ. ಹಾಗೆ ಈ ಕ್ಷೇತ್ರಕ್ಕೆ ಅವರು ಸಹ ಬರೋಕ್ಕೆ ಸ್ಫೂರ್ತಿ ಆಗುತ್ತೆ. ಈ ತರ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ಈ ತರ ಕಾರ್ಯಕ್ರಮಗಳು ನಡೀಲಿ. ಹಾಗೆ ಎಲ್ಲರಿಗೂ ಆಸಕ್ತಿ ಬರೋ ತರ ಮಾಡಬೇಕು ಅನ್ನೋದೇ ಆಸೆ. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.